ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಬಂದೆ ಮ್ಯಾಮ್. ಆರ್ಟ್ ಮೂಲಕನೇ ನನಗೆ ಸಿನಿಮಾ ಸಿಕ್ಕಿದ್ದು. ಓಕೆ, ಸೊ ಸೂರ್ಯ ಅವ್ರ ನಿರ್ದೇಶನದ ಟಗರು ಒಂದ್ ಒಳ್ಳೆ ಬ್ರೇಕ್ ಕೊಡುತ್ತೆ, ಅದನ್ನ ನೆನ್ಪಿಸ್ಕೊಳ್ಳೋದು. ಬ್ರೇಕ್ ಅಲ್ಲ, ಬದುಕು. ಎಸ್, ಬದುಕು ಮ್ಯಾಮ್. ಅಲ್ಲಿಂದನೇ ನಾನು ಇವತ್ತಿಗೂ ನಾನು ತಿನ್ನೋ ಅನ್ನ, ಇಲ್ಲಿ ಕೂತಿದ್ದೀನಿ, ನಾನು ಈ ಬಟ್ಟೆ ಹಾಕಿದ್ದೀನಿ, ವಾಚ್ ಕಟ್ಟಿದ್ದೀನಿ ಅಂದ್ರೆ ನಮ್ಮ ಸೂರಿ ಸರ್ ಭಿಕ್ಷೆ ಮೇಡಮ್. ಎಸ್. ಸೊ ನಿಮ್ ತರ ಅವರು ಕೂಡ ಚಿತ್ರಕಲಾವಿದ್ರು, ಆ ವಿಷಯದಲ್ಲಿ ಏನಾದ್ರು ಅವ್ರಿಗೆ ನಿಮ್ ಬಗ್ಗೆ ಹೆಚ್ಚಿನ ಪ್ರೀತಿ? ನಾವಿಬ್ರು ಆಕ್ಚುಲಿ ಅಂದ್ರೆ ವರ್ಕ್ ಮಾಡ್ತಿದ್ದೆ ಆರ್ಟ್ಗೆ ಸಂಬಂಧಪಟ್ಟಿದ್ದೆ. ಅಣ್ಣ ಏನೇ ಆರ್ಟದ ಕೆಲಸ ಇದ್ರು ನನ್ಗೆ ಹೇಳ್ತಿದ್ರು, ಅದನ್ನೇ ಮಾಡ್ಕೊಡ್ತಿದ್ದೆ. ಅವ್ರಿಗೆ ನನ್ನ ಕಣ್ಣು ಇಷ್ಟ ಮ್ಯಾಮ್, ನಿನ್ ಕಣ್ಣು ಬೇರೆ ಕಣೋ ಅಂತ. ಅಲ್ಲಿಂದನೇ ಆಮೇಲೆ ಜನಕ್ಕೆ ಕಣ್ಣು ಬೇರೆ ಬೇರೆ ಅನ್ಸಿದ್ದು. ನನಗೂ ಹೌದು ಹಂಗೇನು ಬೇರೆ ಅಂತ ಅನ್ಕೋತಿದ್ದೆ. ಈ ಅವ್ರು ನನಗೆ ಚಾನ್ಸ್ ಕೊಟ್ಟಿದ್ದೆ, ನಿನ್ನ ಕಣ್ಣು ಏನೋ ಹೇಳುತ್ತೆ ಕಣೋ ಅಂತ. ಮೇ ಬಿ ಅಲ್ಲಿಂದ ಸಿನಿಮಾ ಆ ಕಣ್ಣಿಂದ ನನ್ನ ಪಾತ್ರ ಸಿಕ್ತು. ಓಕೆ, ಸೊ ಆ ಕಾಕ್ರೋಚ್ ಅನ್ನೋ ಟೈಟಲ್ ಬಂದಿದ್ರ ಬಗ್ಗೆ ನೆನ್ಸ್ಕೊಳ್ಳೋದಾದ್ರೆ? ಮ್ಯಾಮ್ ಸಿಕ್ಕಾಪಟ್ಟೆ ಖುಷಿ ಇದೆ ಮ್ಯಾಮ್ ನನಗೆ. ಅದು ಕಾಕ್ರೋಚ್ ಅನ್ನೋ ಟೈಟ್ಲು ಬಂದ್ಮೇಲೆ ಮ್ಯಾಮ್ ಬದುಕು ಬದಲಾಗಿದ್ದು. ತುಂಬಾ ಚೆನ್ನಾಗಾಯ್ತು. ನನಗೆ ಯಾವಾಗಲೂ ಖುಷಿ. ನನ್ಗೆ ಯಾರಾದ್ರು ಕಾಕ್ರೋಚ್ ಅಂತ ಕರೆದ್ರೆ ಅದಕ್ಕೆ ಇನ್ನೂ ಶಕ್ತಿ ತುಂಬ್ತಾ ಇದೆ ಅನ್ಸುತ್ತೆ. ಅದು ನನ್ನನ್ನು ಕರ್ಕೊಂಡು ಹೋಗ್ತಿದೆ ಅನ್ಸುತ್ತೆ.